ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗುರುವಾರವೂ ಮಳೆ ಮುಂದುವರೆದಿದ್ದು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮೊಲ್ಲೆ ಮುಹಿಲನ್ ಅವರು ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ಇಂದು ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲೆಡೆ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ. ಲೋಕೋಪಯೋಗಿ ಇಲಾಖೆ ಕೈಗೊಂಡ ಚರಂಡಿ ಕಾಮಗಾರಿಯಿಂದ ಉಳ್ಳಾಲದ ಬೆಳ್ಮಾ ಪ್ರದೇಶದ ನೀರು ಮುನ್ನೂರು ಭಾಗದ ತಗ್ಗು ಪ್ರದೇಶಕ್ಕೆ ಇಳಿಯುತ್ತಿದೆ. ಪರಿಣಾಮ ಮುನ್ನೂರು ಗ್ರಾಮ ಪಂಚಾಯತ್ಗೆ ಸೇರಿದ ಮೆತ್ತಗಲ ನಿವಾಸಿ 40 ಮನೆಗಳಿರುವ ಪ್ರದೇಶಕ್ಕೆ ನೀರು ನುಗ್ಗಿ ಅಪಾಯವನ್ನು ಆಹ್ವಾನಿಸಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ದೇರಳಕಟ್ಟೆ ಏನೊಪ್ಪೋಯ ಆಸ್ಪತ್ರೆ ಮುಂಭಾಗದ ಬೆಳ್ಮಾ ಗ್ರಾಮಕ್ಕೆ ಸೇರಿದ ಪ್ರದೇಶದಲ್ಲಿ ವಾರದ ಹಿಂದೆ ಚರಂಡಿ ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ. ವೈದ್ಯಕೀಯ ಕಾಲೇಜು ಎದುರುಗಡೆ ರಾಜ್ಯ ಹೆದ್ದಾರಿಯಲ್ಲಿ ನೀರು ಉಳಿದು ಕೃತಕ ನೆರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಚರಂಡಿ ಕಾಮಗಾರಿಯನ್ನು ಅಲ್ಲಿಂದಲೇ ಆರಂಭಿಸಲಾಗಿತ್ತು. ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಚರಂಡಿಯಲ್ಲಿ ಬಂದಿರುವ ನೀರು ಮೆತ್ತಗಲ ಕೆಳ ಪ್ರದೇಶಕ್ಕೆ ಇಳಿದು ಖಾಸಗಿ ಜಾಗಕ್ಕೆ ಹಾಕಲಾದ ಕಾಂಪೌಂಡ್ ಕುಸಿದು ಹಾನಿಯಾಗಿದೆ. ಪ್ರದೇಶದಲ್ಲಿರುವ ಸುರೇಶ್ ಎಂಬುವರಿಗೆ ಸೇರಿದ ಬಾವಿಗೆ ನೀರಿಳಿದು ಮುಳುಗಡೆಯಾಗಿ ಅಂಗಳದಲ್ಲಿಡೀ ನೀರು ಹರಿಯುತ್ತಿದೆ. ಕೆಳಭಾಗದಲ್ಲಿ ಸುಮಾರು 40 ಮನೆಗಳಿದ್ದು ನಿರಂತರ ಮಳೆಯಾದಲ್ಲಿ ಅವರ ಮನೆಯೊಳಗೆ ನೀರು ನುಗ್ಗುವ ಸಾಧ್ಯತೆಗಳು ಎನ್ನುವ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ. ಸ್ಥಳಕ್ಕೆ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಲ್ಫ್ರೆಡ್ ಡಿಸೋಜಾ, ಸದಸ್ಯ ಮಹಾಬಲ ದೆಪ್ಪೆಲಿಮಾರ್ ಅವರು ಭೇಟಿ ನೀಡಿ ಹಿಟಾಚಿ ಮೂಲಕ ನೀರು ಸುಗಮವಾಗಿ ಹರಿಯಲು ತಾತ್ಕಾಲಿಕ ಚರಂಡಿ ನಡೆಸಿದರಾದರೂ ಪರಿಹಾರ ಕಂಡು ಬಂದಿಲ್ಲ. ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ದಾಸ್ ಪ್ರಕಾಶ್ ಅವರನ್ನು ಸಂಪರ್ಕಿಸಿ ಚರಂಡಿ ಕಾಮಗಾರಿಯನ್ನು ವಿಸ್ತರಿಸುವಂತೆ ಮನವಿ ಮಾಡಲಾಗಿದ್ದು ಶೀಘ್ರದಲ್ಲಿ ಪರಿಹಾರ ಕೈಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿರುವ ಕಾರಣ ನಂದಿನಿ ಮತ್ತು ಶಾಂಭವಿ ನದಿಗಳು ಉಕ್ಕಿ ಹರಿಯುತ್ತವೆ. ತಗ್ಗು ಪ್ರದೇಶ ಜಲಾವೃತವಾಗಿದ್ದು ಅತ್ತೂರು ಬೈಲು, ಕೊಡೆತ್ತೂರು, ಪಟ್ಟೆ, ಎಳಿಂಜಿಗಳಲ್ಲಿ ಕೃಷಿ ಭೂಮಿ ಮುಳುಗಡೆಯಾಗಿದ್ದು ಮಳೆ ಇದೇ ರೀತಿ ಮುಂದುವರೆದಲ್ಲಿ ಇನ್ನೂ ಹಲವು ಪ್ರದೇಶಗಳು ಜಲಾವೃತವಾಗಲಿವೆ. ಲೈಟ್ ಹೌಸ್ನಿಂದ ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ.